ಆಕಾಶವಾಣಿ ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಭಾಗವಹಿಸುತ್ತಾರೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ ಕೆಎಂ ಹಾಗೂ ಮೈಸೂರಿನ ಚರ್ಮ ಕುಶಲಕರ್ಮಿ ಗಣೇಶ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಕೇಳಿ ಲಿಡ್ಕರ್ ನಂಬಿಕೆ ನಿರಂತರ. ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಕೇಳುಗರಿಗೆ ಸ್ವಾಗತ. ಇಂದು ಈ ನಿಗಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ವಸುಂಧರಾ ಕೆಎಂ ಅವರು. ಇವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ. ಜೊತೆಯಾಗಿದ್ದಾರೆ ಚರ್ಮ ಕುಶಲಕರ್ಮಿ ಎನ್ ಗಣೇಶ್ ಅವರು ಮೈಸೂರಿಂದ. ಮೇಡಮ್, ದಯವಿಟ್ಟು ಅವರ ಪರಿಚಯವನ್ನ ಮಾಡಿಕೊಡಿ. ಖಂಡಿತ. ಶ್ರೀ ಎನ್ ಗಣೇಶ್ ಅವರು ಮೈಸೂರಿನವರು. ಸುಮಾರು 34 ವರ್ಷಗಳಿಂದ ಅವರು ಚರ್ಮ ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ. 54 ವರ್ಷ ವಯಸ್ಸಾಗಿದೆ. ನಮ್ಮಲ್ಲಿ ತುಂಬಾ ಗುರುತಿಸಲ್ಪಟ್ಟಂತಹ ಒಬ್ಬ ಉತ್ತಮ ಚರ್ಮ ಕುಶಲಕರ್ಮಿಗಳು ಇವರು ನಮ್ಮ ಲಿಡ್ಕರ್ನಲ್ಲಿ ಕೆಲಸ ಮಾಡೋದ್ರಲ್ಲಿ. ಜೊತೆಗೆ ಇವರು ಸುಮಾರು ಒಂದು 6 ಜನಕ್ಕೆ ಉದ್ಯೋಗದಾತರು ಕೂಡ ಆಗಿದ್ದಾರೆ. ನಿಗಮದ ದಿ ಬೆಸ್ಟ್ ಟ್ರಸ್ಟಬಲ್ ಆರ್ಟಿಸನ್ ಇವರು. ನಮಸ್ಕಾರ. ನಮಸ್ಕಾರ. ನೀವು ಏನು ಉತ್ಪಾದನೆ ಮಾಡ್ತಾ ಇದ್ದೀರಾ? ಶೂ ಅಂಡ್ ಚಪ್ಪಲ್, ಸ್ಯಾಂಡಲ್ ಮೇಡಮ್. ಸ್ಯಾಂಡಲ್ ಅಂದ್ರೆ ಲೇಡೀಸ್ ಸ್ಯಾಂಡಲ್ಸ್? ಇಲ್ಲ ಮೇಡಮ್, ಜೆಂಟ್ಸ್. ಇವ್ರದ್ದು ಒಂದು ವಿಶೇಷ ಹೇಳ್ಬಿಡ್ತೀನಿ. ನಮ್ಮ ಅರಣ್ಯ ಇಲಾಖೆಗೆ ಮತ್ತೆ KSIC-ನಲ್ಲಿ ಪುರುಷರಿಗೆ ಕೊಡುವಂಥ ಯೂನಿಫಾರ್ಮ್ಸ್ಗಳಿಗೆ ನಾವು ಇವರಿಗೆ ಹೆಚ್ಚು ಆದೇಶಗಳನ್ನ ಕೊಡೋದು ಲಿಡ್ಕರ್ ಮೂಲಕ. ಅವರಿಗೆ ಒಂದಷ್ಟು ವಿನ್ಯಾಸಗಳನ್ನ ಕಳಿಸ್ಕೊಟ್ಟಿರ್ತೀವಿ ನಮಗೆ ಬೇಡಿಕೆ ಬಂದಂಥ ಇಲಾಖೆಗಳಿಗೆ. ಅದರಲ್ಲಿ ಅವ್ರು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ನೋಡಿದಾಗ ಹೆಚ್ಚು ಆಯ್ಕೆಗಳು ಇವರ ವಿನ್ಯಾಸಗಳನ್ನ ಆಗಿರುತ್ತೆ. ಸೊ ಹಾಗಾಗಿ ಬೇರೆ ಇಲಾಖೆಯವರಿಗೂ ನೀವು ಶೂನ ಉತ್ಪಾದನೆ ಮಾಡಿ ಲಿಡ್ಕರ್ ಮುಖಾಂತರ ಕೊಡ್ತಾ ಇದ್ದೀರಾ. ನಿಮ್ಮ ಉತ್ಪನ್ನಕ್ಕೂ ಬೇರೆ ಕಂಪನಿಯ ಉತ್ಪನ್ನಕ್ಕೂ ಏನು ವ್ಯತ್ಯಾಸ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ನಮ್ದು ಮೇಡಮ್ ವಿನ್ಯಾಸ ಅಂದ್ರೆ ಮೇಡಮ್, ಅದು ನಾವು ಫಸ್ಟ್ ನೋಡ್ಕೊಂಡಿರ್ತೀವಿ ಮೇಡಮ್, ಸೇಲ್ ಆಗುತ್ತಾ ಇದ್ದಿಲ್ವಾ ಅನ್ಬಿಡ್ತಾನೆ. ಆ ಡಿಸೈನ್ಗೆ ಅದು ಸೇಲ್ ಆಗುತ್ತಿಲ್ವಾ ಅಂತ ಮಾಡಿರ್ತೀವಿ ಮೇಡಮ್. ಅದನ್ನ ಸ್ಯಾಂಪಲ್ ಕೊಡ್ತೀವಿ. ಆಮೇಲೆ ಇವರು ಎಲ್ಲ ನೋಡಿ ಒಬ್ರಿಗೆ ಕಿಲ್ಟ್ ಅಂತ ಕರೆಸ್ತಾರೆ. ಅವ್ರು ಯಾವ್ದು ಸೆಲೆಕ್ಟ್ ಮಾಡಿ ಅವ್ರು ನಮ್ಗೆ ಆರ್ಡರ್ ಕೊಡ್ತಾರೆ, ಅವಾಗ ನಾವು ರೆಡಿ ಮಾಡ್ಕೊಡ್ತೀವಿ ಮೇಡಮ್. ಅಂದ್ರೆ ನೀವು ಬೇರೆ ಕಂಪನಿಯ ಬೇರೆ ಬ್ರ್ಯಾಂಡ್ ನ ಕೂಡ ನೀವು ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀವಿ ಮೇಡಮ್. ಸೊ ಅದನ್ನ ನೋಡುವಾಗ ಅದಕ್ಕಿಂತ ಬೇರೆಯಾಗಿ ಮಾಡಬೇಕು ಅಂತ ಆಲೋಚನೆ ಮಾಡಿ ಹೊಸ ವಿನ್ಯಾಸವನ್ನ ಮಾಡಿ ನೀವು ಲಿಡ್ಕರ್ಗೆ ಕಳಿಸ್ತೀವಿ ಮೇಡಮ್. ಒಂದು 7-8 ಸ್ಯಾಂಪಲ್ ತಗೊಂಡ್ಬಂದಿರ್ತೀವಿ, ಅದು ಕೊಡ್ತೀವಿ ಮೇಡಮ್. ಅದು ಇವ್ರು ಯಾವ್ದು ಸೆಲೆಕ್ಟ್ ಮಾಡಿ ಕೊಡ್ತಾರೆ ಅದು ನಾವು ಅವಾಗ ರೆಡಿ ಮಾಡಿ ಕೊಡ್ತೀವಿ ಮೇಡಮ್. ಮಾರ್ಕೆಟ್ ಅನ್ನ ಸರ್ವೆ ಮಾಡಿದಾಗ ಈ ಲಿಡ್ಕರ್ ಉತ್ಪನ್ನಕ್ಕೂ ಬೇರೆ ಬ್ರ್ಯಾಂಡಿನ ಉತ್ಪನ್ನದ ಒಂದು ಬೆಲೆಗೂ ತುಂಬಾ ಅಜಗಜಾಂತರ ಅಂತ ಅನ್ಸತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಅದು ಒಂದು ಮಿಥ್ಯಾ ಆರೋಪ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಿಮಗೆ ರೆಕ್ಸಿನ್ ಮಿಕ್ಸ್ ಮಾಡಿರೋವಂಥದ್ದು ಇರುತ್ತೆ, ಮತ್ತು ಇದು ಚರ್ಮ ಅಂತ ಹೇಳಿ ಚರ್ಮ ಅಲ್ಲದೆ ಇರೋದನ್ನು ಕೊಡ್ತಾರೆ. ಅದ್ರ ಮೇಲೆ ಬೇರೆ ಏನೇನೋ ಕೋಟ್ ಮಾಡಿ ಅದು ಚರ್ಮದ ಉತ್ಪನ್ನ ಅನ್ನೋ ಕಾಣಿಸೋ ರೀತಿ ಇರುತ್ತೆ. ಬಟ್ ಬಳಕೆನಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಆರ್ಟಿಸಾನ್ಸು ತುಂಬ ಸ್ಕಿಲ್ಡ್ ವರ್ಕರ್ಸು. ಸೊ ಅವರ ಸ್ಕಿಲ್ ಅಲ್ಲಿ ಧಾರೆ ಏರಿಯಲಾಗಿರುತ್ತೆ ಒಂದು. ಜೊತೆಗೆ ಅದು ಅಪ್ಪಟ ಚರ್ಮದ ಉತ್ಪನ್ನಗಳು. ಆ ಚರ್ಮ ಅಂತಂದರೆ ಅದು ಭಾಳಷ್ಟು ಪ್ರೋಸೆಸ್ ಆಗಿ ಅದು ಕೊನೆಗೆ ಅದು ತಯಾರಿಕೆಗೆ ಹಂತಕ್ಕೆ ಬಂದಿರುತ್ತೆ. ಸೊ ನಿಮ್ಗದು ತುಂಬ ದಿನಗಳನ್ನು ತೆಗೆಯುತ್ತೆ. ಜೊತೆಗೆ ತುಂಬ ಶ್ರಮದಾಯಕವಾದ ಕೆಲಸ ಅದು. ನಮ್ಮಲ್ಲಿ ಭಾಳಷ್ಟು ಜನ ಗ್ರಾಹಕರು ಲಿಡ್ಕರನ್ನು ಪದೇ ಪದೇ ಹುಡ್ಕೊಂಬರ್ತಾರೆ. ಯಾಕಂತ ಹೇಳಿದ್ರೆ ನಾವು ಇದನ್ನು ಎಷ್ಟೋ ವರ್ಷಗಳ ಕಾಲ ಉಪಯೋಗಿಸಿದ್ದೀವಿ, ಇದನ್ನು ಬಿಸಾಕ್ಲಿಕ್ಕೆ ಮನಸ್ಸಾಗ್ತಿಲ್ಲ, ಬಟ್ ಹಾಳಾಗಿಲ್ಲ. ಆದರೆ ನಮಗೆ ಹೊಸ ವಿನ್ಯಾಸ ಇಟ್ಕೊಳ್ಬೇಕು ಅಂತ ಅನಿಸ್ತಿದೆ, ಅದಕ್ಕಾಗಿ ಮತ್ತೆ ಲಿಡ್ಕರ್ನ ಹುಡ್ಕೊಂಡ್ಬಂದಿದ್ದೀವಿ ಅಂತಾರೆ. ಅಂದರೆ ಅದು ನಂಬಿಕೆಯನ್ನು ಬೆಳೆಸ್ಕೊಂಡಿರೋಂಥದ್ದು. ಕರ್ನಾಟಕ ಸರ್ಕಾರದಿದ್ದು, ಸರ್ಕಾರದ ಉದ್ದಿಮೆ, ಉತ್ತಮ ಗುಣಮಟ್ಟ ಕೊಡ್ತಾ ಇದ್ದೀವಿ. ಗುಣಮಟ್ಟದಲ್ಲಿ ರಾಜಿ ಇಲ್ಲ. ಹಾಗಾಗಿ ದಿ ಬೆಸ್ಟ್ ಕ್ವಾಲಿಟಿ ಕೊಡಬೇಕಾದ್ರೆ ಆಬ್ವಿಯಸ್ಲಿ ಪ್ರೈಸ್ ಕೂಡ ಒಂದು ಸ್ವಲ್ಪ ಹಂತದಲ್ಲಿ ಹೆಚ್ಚಿರಬಹುದು ಅಷ್ಟೇ, ಆದರೆ ಎಲ್ಲೂ ನಿಮಗೆ ನಿರಾಸೆ ಆಗೋದಿಲ್ಲ. ಯಾಕೆ ಅಂತಂದರೆ ಈಗ ಎಲ್ಲ ಆನ್ಲೈನ್ ಮಾರುಕಟ್ಟೆ, ಮನೇಲೇ ಕೂತ್ಕೊಂಡು ಮೊಬೈಲ್ನಿಂದಾನೇ ಏನು ಬೇಕು ಅದನ್ನು ಆನ್ಲೈನ್ ಮೂಲಕ ತರಿಸ್ಕೊಳ್ಳೋ ಅಂಥ ಜನ್ರೇಷನ್ ನಮ್ಮಲ್ಲಿದೆ. ಸೊ ಹಾಗಾಗಿ ಏನನ್ಸತ್ತೆ, ಅವರು ಫಸ್ಟ್ ನೋಡೋದು ವಿನ್ಯಾಸ, ಕಣ್ಣಿಗೆ ಕಾಣೋ ವಿನ್ಯಾಸ, ಜೊತೆಗೆ ಪ್ರೈಸ್ ಯಾವುದು ಕಡಿಮೆ ಇದೆ ಅದನ್ನು ಪಕ್ ಅಂತ ಅವರು ಅದನ್ನ ಶಾಪಿಂಗ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಕಾಂಪಿಟೇಷನ್ ತುಂಬಾ ಕಷ್ಟ ಅಂತ ಅನ್ಸತ್ತೆ. ಇದ್ರ ಬಗ್ಗೆ ಹೇಳಿ. ಇಲ್ಲ, ಈಗ ನಾನೇನೆ ಆನ್ಲೈನ್ನಲ್ಲಿ ತಗೊಂಡು ಭಾಳಷ್ಟು ಸರ್ತಿ ಮೋಸಕ್ಕೆ ಒಳಗಾಗಿದ್ದೀನಿ. ಅಂದರೆ ಅದು ಗುಣಮಟ್ಟದ ವಿಷಯದಲ್ಲಿರಬಹುದು, ನಾವು ಧರಿಸಿದಾಗ ಅಥವಾ ಅದನ್ನು ಹಾಕೊಂಡಾಗ ಅದು ಸೈಜ್ನಲ್ಲಿ ವ್ಯತ್ಯಾಸಗಳಾಗಿರೋದು, ಇದೆಲ್ಲ ಇದೆ ಭಾಳಷ್ಟು. ಆ ಮೋಸಗಳು ನಾವು ಮಾಡೋದೇ ಇಲ್ಲ ಲಿಡ್ಕರ್ನಲ್ಲಿ. ಏಕೆಂದರೆ ನಾನು ಹೇಳಿದೆ ಲಿಡ್ಕರ್ ಕೂಡ ಆನ್ಲೈನ್ ಸರ್ವಿಸಿನಲ್ಲಿ ಇದೆ ಅಂತೇಳಿ. ನಾವು ಟೈಅಪ್ ಮಾಡ್ಕೊಂಡಿರೋದು ಯಾರನ್ನ ಗೊತ್ತಾ? ಇಂಡಿಯನ್ ಪೋಸ್ಟಲ್ ಸರ್ವಿಸ್ನ.
ಸೊ ಇಂಡಿಯನ್ ಪೋಸ್ಟಲ್ ಸರ್ವಿಸು ನಿಮಗೆ ಬೇರೆ ಪೋಸ್ಟಲ್ ಸರ್ವಿಸ್ ಥರ ಅಲ್ಲೆಲ್ಲೂ ಧೋಖಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಗ್ರಾಹಕರಿಗೆ. ಸೊ ಎರಡೂ ಸರ್ಕಾರದ್ದು, ಒಂದು ಕೇಂದ್ರ ಸರ್ಕಾರದ್ದು ಮತ್ತೊಂದು ರಾಜ್ಯ ಸರ್ಕಾರದ್ದು. ನಮ್ಮ ಗ್ರಾಹಕರು ಯಾವುದನ್ನು ಆಯ್ಕೆ ಮಾಡ್ತಾರೆ ಅದರಲ್ಲಿ ನಾವು ಅವ್ರಿಗೆ ಈಗ ಪಾದರಕ್ಷೆ ಆಯ್ಕೆ ಮಾಡಬೇಕು ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಯಾವುದು ಸೈಜ್ ಅಂತ ಹೇಳಿ, ಅಳತೆ ಗೊತ್ತಿರುತ್ತೆ. ಆ ಅಳತೆದು ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ನಾವು ಅದನ್ನು ನಮ್ಮಲ್ಲೇ ಅದು ಅವ್ರು ಸೆಲೆಕ್ಟ್ ಮಾಡಿದ ತಕ್ಷಣ ಅದು ನಮ್ಮ ಇದಕ್ಕೆ ಹೋಗುತ್ತೆ, ಸೆಂಟ್ರಲ್ ಸ್ಟೋರ್ಗೆ ಹೋಗುತ್ತೆ, ಅಲ್ಲಿ ಪ್ಯಾಕಿಂಗ್ ಆಗುತ್ತೆ. ಪ್ಯಾಕ್ ಆದ ತಕ್ಷಣ ಅದು ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಗಮನಕ್ಕೆ ಹೋಗುತ್ತೆ. ಅವ್ರು ಬಂದು ಅದನ್ನು ತೊಗೊಂಡೋಗಿ ಗ್ರಾಹಕರಿಗೆ ಅದನ್ನು ತಲುಪಿಸ್ತಾರೆ. ಸೊ ನಿಮಗೆ ಎಲ್ಲೂ ಅದು ಮೋಸ ಆಗಲಿಕ್ಕೆ ಅವಕಾಶನೇ ಇಲ್ಲ. ಈಗ ಹೇಳಿದ್ರು ಅಪ್ಪಟ ಚರ್ಮದಲ್ಲೇ ನಾವು ತಯಾರಿಸೋದ್ರಿಂದ ಇದ್ರದ ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತೆ, ಬೇರೆಯವರು ಕಡಿಮೆ ರೇಟಲ್ಲಿ ಕೊಡಬಹುದು ಚರ್ಮ ಅಂತ, ಆದರೆ ಅದರಲ್ಲಿ ರೆಕ್ಸಿನ್ ಮಿಕ್ಸ್ ಆಗಿರುತ್ತೆ ಅಂದ್ರು. ಇದನ್ನ ಗುರ್ತಿಸೋದು ಹೇಗೆ? ಕುಶಲಕರ್ಮಿಗಳಾಗಿ ನೀವು ಕೆಲಸ ಮಾಡಿ ಇಷ್ಟು ವರ್ಷ ವೃತ್ತಿಯಲ್ಲಿದ್ದೀರಾ, ಸೊ ಹಾಗಾಗಿ ನೀವು ಇದನ್ನ ಹೇಳಿ ಹೇಗೆ ಗುರ್ತಿಸೋದು ಅಂತ. ಅದು ಗುರ್ಸೋದಂದ್ರೆ ಮೇಡಮ್, ಲೆದರ್ ಅಂದರೆ ರಿಂಕಲ್ ಬರುತ್ತೆ ಮೇಡಮ್, ರಜ್ಗಿನ್ ಅಂದರೆ ರಿಂಕಲ್ ಬರಲ್ಲ ಮೇಡಮ್. ಅದು ರಜ್ಗಿನ್ ಅಂದರೆ ಮೇಡಮ್ ಮೇಲ್ಗಡೆ ಎದಳ್ಬಿಡ್ತದೆ ಮೇಡಮ್. ಲೆದರ್ ಅಂದರೆ ಎದಳಲ್ಲ ಮೇಡಮ್. ಲೆದರ್ ಅಂದರೆ ರಿಂಕಲ್ ಬರುತ್ತೆ, ಅದರಿಂದ ನಮಗೆ ಗೊತ್ತಾಗ್ಬಿಡುತ್ತೆ ಮೇಡಮ್. ಅವರ ವೃತ್ತಿ ಪರಿಣಿತಿ ಅದು, ಯಾಕೆಂದರೆ 34 ವರ್ಷದ ಅನುಭವ ಇರುವಂಥವ್ರು. ಆದರೆ ಇದನ್ನ ನೋಡಿದ ತಕ್ಷಣ ಗೊತ್ತಾಗತ್ತಾ? ಯೂಸ್ ಮಾಡ್ದಂಗೆ ಇದು ಗೊತ್ತಾಗತ್ತೆ ಇವ್ರು ಹೇಳಿದ ಪ್ರಕಾರ ಅಂತ ನನಗನ್ಸುತ್ತೆ. ಇದು ತಕ್ಷಣಕ್ಕೆ ಅಪ್ಪಟ ಚರ್ಮ ಅಂತ ಗುರ್ತಿಸೋದು ಹೇಗೆ? ಈಗ ನಾವು ನಮ್ಮ ಕುಶಲಕರ್ಮಿಗಳನ್ನ ನಂಬ್ತೀವಿ, ಯಾಕಂದ್ರೆ ಅವರು ಅಪ್ಪಟ ಚರ್ಮದ್ದೇ ಕೊಡಬೇಕು. ಜೊತೆಗೆ ನಾನು ನಿಮ್ಗೆ ಹೇಳಿದೆ, ನಾವೊಂದು ಕಮಿಟಿ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ. ನಿಗಮಕ್ಕೆ ಬಂದಾಗ ಸರಿ, ಗ್ರಾಹಕರಿಗೆ ಅಂದ್ರೆ ಅವ್ರಿಗೆ ಈಗ ಕೆಲವೊಂದು ಕಂಪನಿಗಳು ಮೋಸ ಮಾಡ್ತಾರೆ, ಮತ್ತು ಅವ್ರು ಹೋಗಿ ಗ್ರಾಹಕರ ವೇದಿಕೆಯಲ್ಲಿ ಅದಕ್ಕೆ ವಿರುದ್ಧವಾಗಿ ದಾವೆ ಹೂಡಬಹುದು. ಆದರೆ ಲಿಡ್ಕರ್ನಲ್ಲಿ ಆ ರೀತಿ ಅವಕಾಶ ಇಲ್ಲ. ಅವ್ರಿಗೆ ನಾವು ಅಪ್ಪಟ ಚರ್ಮದ್ದೇ ಉತ್ಪನ್ನಗಳನ್ನ ಕೊಡೋದು. ಈಗ ನಾನು ಕೊಂಡಂತಹ ಉತ್ಪನ್ನ ನನಗೆ ಇಷ್ಟ ಆಗಲಿಲ್ಲ, ನಾನು ಇದನ್ನ ರಿಟರ್ನ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಅವಕಾಶವಿದೆಯಾ? ಇಲ್ಲ, ಈಗ ಪ್ರಸ್ತುತ ಇರುವಂಥ shop.lidkar.comನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಆದರೆ ನಾವು ಅತ್ಯಂತ ಶೀಘ್ರದಲ್ಲಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ಗೆ ಹೋಗ್ತಿದ್ದೀವಿ. ಆ ಸಂದರ್ಭದಲ್ಲಿ ಕೆಲವೊಂದು ಕಾನೂನಾತ್ಮಕ ಬದಲಾವಣೆಗಳನ್ನ ಮಾಡಿಕೊಂಡಾಗ ನಾವು ಅದಕ್ಕೆ ಖಂಡಿತವಾಗ್ಲೂ ಅವಕಾಶ ಮಾಡಿಕೊಡ್ತೀವಿ. ನಿರಾಸೆ ಆಗಬಾರ್ದು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿದೆ. ಆದರೆ ಈಗ ಸದ್ಯಕ್ಕೆ ಯಾವುದೇ ವಿನ್ಯಾಸ ಇಷ್ಟ ಇಲ್ಲದೆ ಇದ್ದರೆ ತಗೊಂಡೋಗಿ ಅದನ್ನು ಅವರು ಶೋರೂಮಲ್ಲಿ ಬದಲಾಯಿಸ್ಕೊಳ್ಬಹುದಾ? ಡ್ಯಾಮೇಜ್ ಆಗಿದ್ರೆ ಬದಲಾಯಿಸಬಹುದು. ನಾವು ಕಳಿಸೋ ವಿನ್ಯಾಸದಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆಗಳಾಗಿದ್ದರೆ, ವಿನ್ಯಾಸದಲ್ಲಿ ಡ್ಯಾಮೇಜ್ ಇದ್ದರೆ ಅಂಥ ಸಂದರ್ಭದಲ್ಲಿ ಅವರು ಬದಲಾಯಿಸಬಹುದು. ಅದನ್ನು ಹೊರತುಪಡಿಸಿ ಒಮ್ಮೆ ಕೊಂಡಂಥದ್ದನ್ನು ಮತ್ತೆ ನಾವು ಈ ಕ್ಷಣದಲ್ಲೇ ಅದನ್ನು ವಾಪಸ್ ತಗೊಳ್ತಾ ಇಲ್ಲ. ಆದೇಶ ಕೊಡುವಾಗ ಇಂಥ ಕಲರೇ ಹಾಕಬೇಕು, ನಿಗದಿತ ಪ್ರಮಾಣದಲ್ಲೇ ಇರಬೇಕು, ಆ ರೀತಿ ಏನಾದರೂ ಇರುತ್ತಾ? ಸೈಜು ಕಲರ್ ಎಲ್ಲ ಹಾಕ್ತಾರೆ ಮೇಡಮ್. ಇಷ್ಟರಲ್ಲಿ ಬ್ರೌನ್ ಇಷ್ಟು, ಬ್ಲ್ಯಾಕ್ ಇಷ್ಟು ಅಂದ್ಬಿಟ್ಟು ಸೈಜ್ ಹಾಕಿರ್ತಾರೆ. ಈಗ ನಮಗೆ ಒಂದು 200 ಪೇರ್ ಕೊಡ್ತಾರೆ, ಅದ್ರಲ್ಲಿ 100 ಬ್ಲ್ಯಾಕ್ 100 ಬ್ರೌನು 6 ಇಂದ 11 ಗಂಟೆ ಸೈಜ್ ಕೊಡ್ತಾರೆ ಮೇಡಮ್. ಅದ್ರ ಮುಖಾಂತರ ನಾವು ಮಾಡಿ ಕೊಡ್ತೀವಿ ಮೇಡಮ್. ಇಂತಿಷ್ಟ ಸೈಜ್ದು, ಇಂಥ ಕಲರ್ದು ಇಷ್ಟು ಅಂದ್ಬಿಟ್ಟು ಕೊಡ್ತಾರೆ ಮೇಡಮ್. ಸೊ ಅಷ್ಟನ್ನ ನೀವು ಉತ್ಪಾದನೆ ಮಾಡ್ತೀರಾ. ಅಷ್ಟನ್ನ ಮಾಡದ ಮೇಲೆ ಹೇಗೆ ಅವರಿಗೆ ರವಾನೆ ಮಾಡ್ತೀರಾ? ಅದು ನಾವೆಲ್ಲ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ಮೇಡಮ್. ಅದೇ ಚೆಕ್ ಮಾಡಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ತಗೋತಾರೆ ಮೇಡಮ್. ಇದಕ್ಕೆ ನಿಗದಿತವಾದ ಬಾಕ್ಸ್ಗಳು ಏನ್ ಬೇಕಾಗತ್ತೆ ಅದನ್ನು ನೀವೇ ಕೊಂಡು ತರ್ತೀರಾ ಅಥವಾ ನಿಗಮ ಅದನ್ನ ಕೊಡ್ಸುತ್ತೆ? ಇಲ್ಲ ಮೇಡಮ್, ನಾವೇ ಬಾಕ್ಸ್ ತಂದು ಕೊಡ್ತೀವಿ ಮೇಡಮ್. ಈಗ ಒಟ್ಟಾರೆಯಾಗಿ ಒಂದು ಆದೇಶವನ್ನ ತಗೊಂಡಂಥವ್ರು ಪ್ರತಿಯೊಂದನ್ನು ಅವರೇ ಕಚ್ಚಾ ವಸ್ತುನ ತಂದು ಅದನ್ನ ಮಾಡಿ ಪ್ಯಾಕ್ ಮಾಡಿನೂ ಕಳಿಸ್ಬೇಕು. ಸೊ ಪ್ಯಾಕ್ ಮಾಡಿ ಕಳಿಸಿದ ನಂತರ ಮತ್ತೊಂದು ಸರಿ ಇನ್ಸ್ಪೆಕ್ಷನ್ ಆಗಿ ಆಗ ನಿಮಗೆ ಬಿಲ್ ಪಾವತಿ ಆಗುತ್ತೆ. ನೀವೇನಾದ್ರೂ ಸಾಲ ಸೌಲಭ್ಯಗಳನ್ನ ತಗೊಂಡಿದ್ದೀರಾ? ನಾವು ತಗೊಂಡಿದ್ದೀವಿ ಮೇಡಮ್. ನಮಗೆ 2002ನೇ ಇಸ್ವಿಲೇ ಮನೆ ಕೊಟ್ಟಿದ್ದಾರೆ. ಈಗ ನಮಗೆ ನೇರ ಸ್ವಾವಲಂಬಿ ಮಾರಾಟ ಮಳಿಗೆ ಅಂದ್ಬಿಟ್ಟು ನಮಗೆ 4 ಲಕ್ಷ ಸಬ್ಸಿಡಿ ಕೊಟ್ಟಿದ್ದಾರೆ ಮನೆ ಕಟ್ಟೆಗೆ ಅಂದ್ಬಿಟ್ಟು. ಎಲ್ಲ ತುಂಬ ಸ್ಕೀಮ್ ತಗೊಂಡಿದ್ದೀನಿ ಮೇಡಮ್. ನಾವು ಒಂದು ವರ್ಷಕ್ಕೆ 20 ಲಕ್ಷ ಅಷ್ಟು ಸಪ್ಲೈ ಮಾಡ್ತೀವಿ ಮೇಡಮ್. 20 ಲಕ್ಷದಷ್ಟು ವಹಿವಾಟು ಮಾಡ್ತೀವಿ ನಿಗಮದಕ್ಕೆ ಮೇಡಮ್. ನಾನು 9th ಓದೆ, ಆಮೇಲೆ ಓದೋದು ಬಿಟ್ಬಿಟ್ಟೆ. ಆಮೇಲೆ ನಮ್ಮ ತಂದೆ ಜೊತೆ ಸ್ವಲ್ಪ ಕೆಲಸ ಮಾಡ್ಕೊಂಡಿದ್ದೆ. ಆಮೇಲೆ ಹಂಗೆ ಇನ್ನೊಬ್ಬರು ನಾನು ಕೆಲಸಕ್ಕೆ ಹೋದೆ, ಲಿಡ್ಕರ್ಗೆ ಸಪ್ಲೈ ಮಾಡ್ತಾಯಿದ್ರು. ಅವ್ರ ಹತ್ರ ಹೋಗಿ ಕೆಲಸ ಮಾಡ್ತಾ ಕಲ್ತ್ಕೊಂಡು ಮೇಡಮ್ ನನಗೆ ಆರ್ಡ್ರ್ ಕೊಟ್ಟರು. ಆಮೇಲೆ ನಮ್ಮ ತಂದೆ ಒಂದು 10,000 ಕೊಟ್ಟರು. ಆಮೇಲೆ ಸಪ್ಲೈ ಮಾಡ್ಕೊಂಡು ಮೇಡಮ್. ಆಮೇಲೆ ಒಂದು ಸ್ವಂತ ಶಾಪ್ ಮಾಡಿದ್ದೆ. ಶಾಪ್ ಮಡಗಿತಾನೆ ಎಲ್ಲ ಆಮೇಲೆ ಲಿಡ್ಕರ್ಗೆ ಸಪ್ಲೈ ಮಾಡೋದು. ಒಂದು 4 ಜನ ಸಪ್ಲೈ ಮಾಡಿ ಚೆನ್ನಾಗಾಗಿ ಇದರಿಂದ ಮೇಡಮ್ ಉದ್ಧಾರ ಆಗಿದೆ. ಒಂದು 30 ಲಕ್ಷ ಕೊಟ್ಟು ಮನೇನ ಕಟ್ಕೊಂಡಿದ್ದೀನಿ. ಈ ಲಿಡ್ಕರ್ ಅವರು ನನಗೆ ಮನೇನೂ ಕೊಟ್ಟಿದ್ದಾರೆ.
ತುಂಬಾ ದುಡ್ಡು ಕೊಂಡಿದ್ದೀನಿ ಮೇಡಮ್ ಇದರಿಂದ. ಮರುಪಾವತಿ ಈಗ ನೀವು ಹೇಳಿದ್ರಿ ಸಾಲ ಸೌಲಭ್ಯವನ್ನ ನನಗೆ ಬ್ಯಾಂಕಲ್ಲಿ ನಾನು ಸಾಲ ತಗೊಂಡಿದ್ದೆ ಮೇಡಮ್. ಇವು 8 ಲಕ್ಷಕ್ಕೆ ಬ್ಯಾಂಕ್ ಅವ್ರು ನನಗೆ ಲೆಟರ್ ಕೊಟ್ಟಿದ್ರು. ಇವು 4 ಲಕ್ಷ ಸಬ್ಸಿಡಿ ಕೊಟ್ಟರು. ಅದನ್ನ ನಮ್ಮ ಪೂರ್ಣ ಪ್ರಮಾಣ ತಿರುಗಿಸ್ಕೊಂಡು ತಿರ್ಗಾಗಿ ಮನೆ ಮೇಲೆ ಒಂದು 6 ಲಕ್ಷ ಲೋನ್ ತಗೊಂಡು ಈಗ ಕಟ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಈಗ ನಿಮ್ಮ ಕೈ ಕೆಳಗಡೆ ನೀವು ಉದ್ಯೋಗವನ್ನ ಬೇರೆಯವರಿಗೆ ಕೊಟ್ಟಿದ್ದೀರಾ ಅಂತ ಹೇಳಿದ್ರಿ. ನಿಮ್ಮ ಸ್ವಂತದವರೇ ಇದ್ದಾರಾ ಅಥವಾ ಬೇರೆ ಸಮುದಾಯದವರು ಬಂದು ನಿಮ್ಮ ಹತ್ರ ನಮ್ಮ ಕೆಲಸ ಸ್ವಂತ ಮೇಡಮ್. ಚಿಕ್ಕಮ್ಮನ ಮಗ ಒಬ್ಬ ಇದ್ದಾನೆ, ನಮ್ಮ ಅಣ್ಣನ ಜೊತೆಯಲ್ಲಿದ್ದಾರೆ, ಇನ್ನೊಂದಿಬ್ರು ಇದ್ದಾರೆ ಮೇಡಮ್. ಫುಲ್ ಮಾಡ್ತಾರೆ ಮೇಡಮ್, ಎಲ್ಲ ಪ್ಯಾಟರ್ನ್ ಕಟ್ ಮಾಡ್ಕೊಂಡು ಎಲ್ಲ ನಮ್ಮ ಇರೋರೆಲ್ಲ ಕೆಲಸಗಾರರೇ ಮೇಡಮ್. ಅಂದ್ರೆ ಕೆಲಸ ಗೊತ್ತಿದ್ದವರೇ ಬಂದು ನಿಮ್ಮ ಹತ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಆಸಕ್ತಿ ಇರುತ್ತೆ, ಪರಂಪರೆಯಾಗಿ ಬಂದಿರಬೇಕು ಕಲೆ ಅನ್ನೋದು ಏನಿಲ್ಲ. ಆತರ ಆಸಕ್ತಿ ಇರೋರು ಎಲ್ಲಿ ಬಂದು ತರಬೇತಿಯನ್ನ ಪಡಿಬೇಕಾಗತ್ತೆ ಅಂತ ಅವಕಾಶ ಏನಾದ್ರೂ ಸರ್ಕಾರದಿಂದ ಇದೆಯಾ? ಹೌದೌದು, ಖಂಡಿತ. ಈಗ ಲಿಡ್ಕರ್ನಲ್ಲೇ ತರಬೇತಿ ಕಾರ್ಯಕ್ರಮಗಳನ್ನ ನಾವು ಆಯೋಜಿಸ್ತೀವಿ. ಆದರೆ ಇದು ನಮ್ಮ ನಿಗಮದಿಂದ ಆಯೋಜಿಸೋದ್ರಿಂದ ನಾವು ನಮ್ಮ ನಿಗಮಕ್ಕೆ ಒಳಪಡುವಂತಹ ಸಮುದಾಯದವರಿಗೆ ಮಾತ್ರ ನಾವು ಇದರಲ್ಲಿ ಅವಕಾಶ ಕೊಡ್ತೀವಿ ತರಬೇತಿ ಕಾರ್ಯಕ್ರಮಗಳಲ್ಲಿ. ಇದನ್ನು ಹೊರತುಪಡಿಸಿ ಕರ್ನಾಟಕ ಇನ್ಸ್ಟಿಟ್ಯೂಷನ್ ಫಾರ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿ ಅಂತ ಹೇಳಿ ಉಲ್ಲಾಳನಲ್ಲಿ ಇದೆ, ಜ್ಞಾನ ಭಾರತಿ ಆವರಣದಲ್ಲಿ. ಅಲ್ಲಿ ಎಲ್ಲ ಸಮುದಾಯದವರಿಗೆ ಇದರಲ್ಲಿ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗಳನ್ನ ಮಾಡಿಸ್ತಿದ್ದಾರೆ. 60 ಜನ ಮಕ್ಕಳಿಗೆ ಅವಕಾಶ ಇದೆ ಅಲ್ಲಿ ಒಂದು ತರಬೇತಿ ತಗೊಳ್ಳಿಕ್ಕೆ. ತುಂಬ ಅದ್ಭುತವಾದಂತಹ ಸಂಸ್ಥೆ ಮತ್ತು ಅದು ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನ್ನು. ಅದ್ರ ಜೊತೆಗೆ ನಿಮ್ಗೆ ಅಲ್ಲಿ 100% ಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ ಅಲ್ಲಿ. ಸೊ ಸೇರಿದಂಥ ಮಕ್ಕಳು ಆ ತರಬೇತಿ 3 ವರ್ಷ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಅವರಿಗೆ ಪ್ರತಿಶತ 100% ಅವರಿಗೆ ಉದ್ಯೋಗಾವಕಾಶ ಖಚಿತವಾಗಿರುತ್ತೆ. ಬೇರೆ ಬೇರೆ ಕಂಪನಿಗಳಿರುತ್ತಲ್ಲ, ಖಾಸಗಿ ಕಂಪನಿಗಳಲ್ಲಿ, ಮತ್ತೆ ಅವರು ಇಂಟರ್ನ್ಯಾಷನಲ್ ಲೆವೆಲ್ಗೂ ಹೋದಂಥ ಸಂದರ್ಭಗಳಿದೆ. ನಮ್ಮ ಚರ್ಮ ಕುಶಲಕರ್ಮಿಗಳು ಪರಂಪರೆಯಾಗಿ ಬಂದಂತಹ ತಾತ ಮುತ್ತಾತ ಅಪ್ಪನಿಂದ ಕಲ್ತಂಥ ಈ ಕಲೆ ಆದರೆ ಹೊಸದಾಗಿ ಬಂದಿರೋ ಅಂಥ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಭಾಳಷ್ಟು ಜನ ಸ್ಕಿಲ್ಡ್ ಲೆಕ್ಚರರ್ಸು, ಟೀಚರ್ಸ್ಗಳಿದ್ದಾರೆ. ಅವರೆಲ್ಲ ನಿರ್ದಿಷ್ಟವಾದಂತಹ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋಂಥವ್ರೆ ಅವ್ರು ಹೇಳ್ಕೊಡೋದು. ಲೆದರ್ ಟೆಕ್ನಾಲಜಿ ಓದ್ಕೊಂಡು ಬಂದಿರೋರು, ಫ್ಯಾಷನ್ ಟೆಕ್ನಾಲಜಿ ಓದ್ಕೊಂಡು ಬಂದಿರೋರು. ಹಾಗಾಗಿ ಅವರು ಸ್ಕಿಲ್ಡ್ ಟೀಚರ್ಸ್ಗಳೇ ಇದ್ದಾರೆ ಅಲ್ಲಿ, ಅವ್ರಿಗೆ ಹೇಳ್ಕೊಡ್ತಾರೆ, ಅದನ್ನು ಕಲಿಸ್ತಾರೆ. ಅಲ್ಲಿ ಕಲಿಯುವಂಥ ಮಕ್ಕಳು ಕಲೆಯ ಜೊತೆಗೆ ಟೆಕ್ನಾಲಜಿ ಸೇರಿಸಿ ಹೊಸ ವಿನ್ಯಾಸವನ್ನ ಮಾರುಕಟ್ಟೆಗೆ ತರೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತ ಅನ್ನಬಹುದು. ಹೌದು. ಮಕ್ಕಳಿಗೆ ನಾವು ಲಿಡ್ಕರಿಂದನೂ ಸ್ಪಾನ್ಸರ್ ಮಾಡ್ತಾ ಇದ್ವಿ ಮುಂಚೆ. 25 ಜನ ಮಕ್ಕಳಿಗೆ ಲಿಡ್ಕರ್ನಿಂದ ಓದಿಸ್ಲಿಕ್ಕೆ ನಾವು ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ. ಈ ನಡುವೆ ಅದು ಇಲ್ಲ, ಈ ಕಳೆದ ವರ್ಷದಿಂದ ಇಲ್ಲ. ಯಾಕೆಂದ್ರೆ ಸಂಪೂರ್ಣವಾಗಿ ಅವರದ್ದು ರಿಸೋರ್ಸ್ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಸಂಸ್ಥೆ ಅಂದ್ರೆ ನಮ್ಮ ಸಮುದಾಯದ ಮಕ್ಕಳಿಗೆ ಅಲ್ಲಿ ರಿಸರ್ವೇಶನ್ ಇರುತ್ತೆ. ಇಂತಿಷ್ಟ ಮಕ್ಕಳು ಈ ನಮಗೆ ಸಂಬಂಧಪಟ್ಟ ಸಮುದಾಯದಿಂದ ಹೋಗಬಹುದು ಅಂತ ಇದೆ. ಮೇಡಮ್ ಹೇಳಿದ್ರಿ ದಾವಣಗೆರೆ, ಬೆಳಗಾಮು, ಮತ್ತೆ ರಾಯಚೂರು, ಮೈಸೂರು, ಇಲ್ಲೆಲ್ಲ ಅಥಣಿ, ಇಲ್ಲೆಲ್ಲ ನಮ್ಮ ಕುಶಲಕರ್ಮಿಗಳು ಇದ್ದಾರೆ ಅಂತ. ಅವರ ಮಕ್ಕಳುಗಳು ಆಸಕ್ತಿ ಪಟ್ಟು ಇಲ್ಲಿ ಇಂಥ ಸಂಸ್ಥೆಯಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದಾರಾ ಹೇಗೆ? ಹೌದು, ಖಂಡಿತವಾಗ್ಲೂ ತಗೊಳ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮಲ್ಲಿ ಲಿಡ್ಕರ್ನಲ್ಲೇ ತರಬೇತಿ ಕಾರ್ಯಕ್ರಮಗಳಿದೆ. ನಾವು ಆಗ್ರಾದಲ್ಲಿ ತರಬೇತಿ ಕಳಿಸ್ತೀವಿ, ಮತ್ತೆ ಚೆನ್ನೈಗೆ ತರಬೇತಿ ಕಳಿಸ್ತೀವಿ. ಇದನ್ನು ಹೊರತುಪಡಿಸಿ ಮುಂಬೈ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ನಾವು ನಮ್ಮಿಂದ ಸೆಲೆಕ್ಟ್ ಮಾಡಿದಂತಹ ನಮ್ಮ ಚರ್ಮ ಕುಶಲಕರ್ಮಿಗಳ ಮಕ್ಕಳುಗಳನ್ನ ತರಬೇತಿ ಕಳಿಸ್ಕೊಡ್ತೀವಿ. ಇದು ನೀವು ಶೋರೂಮ್ ಅಲ್ಲಿ ಅಥವಾ ಕುಟೀರದಲ್ಲಿ ಆರ್ಡರ್ ಬಂದಂತಹ ಸಮಯದಲ್ಲಿ ನೀವು ಉತ್ಪಾದನೆ ಮಾಡಿ ಅದ ಲಿಡ್ಕರಿಗೆ ಮಾರಾಟವನ್ನ ಮಾಡ್ತೀರಾ. ಈ ಮೇಳಗಳು ಅಂತ ನಡೆಯತ್ತೆ. ಸೊ ಅಲ್ಲಿ ಏನಾದ್ರೂ ನಿಮ್ಮ ಮಳಿಗೆಗಳನ್ನ ಹಾಕೊಳ್ಳೋ ಅಂಥದ್ದು ಆ ಥರದ್ದು ಏನಾದ್ರೂ ಇದೆಯಾ? ಇಲ್ಲ ಮೇಡಮ್, ನಮ್ಗಿಲ್ಲ. ಇವ್ರಿಗೆ ಆರ್ಡರ್ ಕೊಟ್ಟರೆ ಅದೇ ಮಾಡಕ್ಕೆ ನಮಗೆ ಟೈಮ್ ಸಾಲಲ್ಲ ಮೇಡಮ್. ಎಲ್ಲ ಶೋರೂಮಿಂದ ನಮಗೆ ಫೋನ್ ಮಾಡ್ತಾ ಇರ್ತಾರೆ, ಈ ಥರ ಇದು ಒಳ್ಳೇದು ಸೇಲ್ ಐತೆ ಇದೆಯಪ್ಪ, ನಮ್ಗೆ ಇದು ಮಾಡು ಅಂತಾರೆ. ನಾನು ರೆಡಿನೇ ಮಡಿಕೊಡ್ತೀನಿ ಮೇಡಮ್, ಆಮೇಲೆ ಆರ್ಡರ್ ಕೊಡಿ ಅಂತ ಕೊಡ್ತಾರೆ ಮೇಡಮ್. ಸಾಕಷ್ಟು ಕೈಯಲ್ಲಿ ಕೆಲಸ ಇರೋದ್ರಿಂದ ಮೇಳಗಳಿಗೆ ಹೋಗಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಷ್ಟು ಕೆಲಸ ನಮಗೆ ಸರ್ಕಾರದಿಂದ, ನಿಗಮದಿಂದ ಸಿಗ್ತಾ ಇದೆ. ಹಾಗಾಗಿ ಜೀವನ ಆರಾಮಾಗಿ ಕಳೀತಾ ಇದೆ. ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಿರೋರು ಚೆನ್ನಾಗಿ ಉದ್ಯೋಗವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಆ ತೃಪ್ತಿ ನನಗೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಸಹಾಯ ಎಲ್ಲರಿಗೂ ಮಾಡ್ತಾ ಇದ್ದೀವಿ, ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡ್ತಾ ಇದ್ದೀವಿ. ಸರ್ಕಾರದ ಸೌಲಭ್ಯವನ್ನ ಎಲ್ಲರಿಗೂ ತಲುಪಬೇಕು ಅನ್ನೋದೇ ನನ್ನ ಆಸೆ ಅಂತ ಕೂಡ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಎಷ್ಟೆಲ್ಲ ಮಾಹಿತಿ ನೀಡಿದ ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ ಕೆಎಂ ಹಾಗೂ ಮೈಸೂರಿನ ಚರ್ಮ ಕುಶಲಕರ್ಮಿ ಗಣೇಶ್ ಅವರು. ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನ ರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.